ಪ್ರಪಂಚದ ಅತಿ ವೇಗವಾದ ಕಾರ್ ಇಲ್ಲಿದೆ ನೋಡಿ. ವರ್ಲ್ಡ್ಸ್ ಫಾಸ್ಟೆಸ್ಟ್ ಲ್ಯಾಂಡ್ ವೆಹಿಕಲ್ ಅಂತ ಇದ್ರ ರೆಕಾರ್ಡ್ ಇದೆ. ಆಗಿನ ಕಾಲದಲ್ಲಿ ಬ್ರಿಟಿಷ್ ಮಿಲಿಟರಿಯಲ್ಲಿ ಯೂಸ್ ಮಾಡಿರೋ ಗನ್ ಇದೆ ನೋಡಿ ಇಲ್ಲಿ. ಇದು ಮಿಲಿಟರಿ ಟ್ಯಾಂಕರ್, GTA ಮಿಲಿಟರಿ ಟ್ಯಾಂಕರ್ ಅಲ್ಲ, ಬ್ರಿಟಿಷ್ ಮಿಲಿಟರಿಯಲ್ಲಿ ಯೂಸ್ ಮಾಡಿರೋ ಟ್ಯಾಂಕರ್. ಇದು ವರ್ಲ್ಡ್ಸ್ ಸೆಕೆಂಡ್ ಫಾಸ್ಟೆಸ್ಟ್ ಕಾರ್, ಥ್ರಸ್ಟ್ 2. ಇದು ಇದೇ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಬಿಟ್ರೆ ಬೇರೆ ಎಲ್ಲೂ ನೋಡಕ್ ಸಿಗಲ್ಲ ಈ ಕಾರ್ಗಳನ್ನ. ಇಲ್ಲಿದೆ ನೋಡಿ ಜಾಗ್ವರ್ ಅವರ F1 ಕಾರ್. ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್, ನಾನು ನಿಮ್ಮ ಮಿಸ್ಟರ್ ಆರೆಂಜ್ ಜುಲ್ಫ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕೋವೆಂಟ್ರಿಯಲ್ಲೇ ಇರೋ ಕೋವೆಂಟ್ರಿ ಟ್ರಾನ್ಸ್ಪೋರ್ಟ್ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ಟ್ರಾನ್ಸ್ಪೋರ್ಟ್ ಮ್ಯೂಸಿಯಮಲ್ಲಿ ಎಷ್ಟೊಂದು ಬ್ರಿಟಿಷ್ ಕಾರ್ಗಳು ಎಲ್ಲ ಥರ ಇದೆ. ಬನ್ನಿ ತೋರಿಸ್ತೀನಿ ನಿಮಗೂ. ಇಲ್ಲಿರೋ ಸ್ಟ್ಯಾಚು ಸರ್ ಫ್ರಾಂಕ್ ವಿಟಲ್ದು. ಇವ್ರು ಏನು ಮಾಡಿದಾರಪ್ಪ ಅಂತ ಅಂದರೆ ಟರ್ಬೋ ಜೆಟ್ ಇಂಜಿನ್ನ ಇವರೇ ಕಂಡುಹಿಡಿದಿರೋದು. ಒಳಗಡೆ ಬಂದ್ವಿ, ಇದೇ ನೋಡಿ ಕೋವೆಂಟ್ರಿ ಟ್ರಾನ್ಸ್ಪೋರ್ಟ್ ಮ್ಯೂಸಿಯಂ. ಇದರಲ್ಲಿ ಎಲ್ಲಾ ತರದ ಲ್ಯಾಂಡ್ ವೆಹಿಕಲ್ಸು ಇದೆ, ಸೈಕಲ್, ಬೈಕ್ಸ್, ಕಾರ್ಸ್ ಎಲ್ಲಾನು ಇದೆ. ಇದರ ಎಂಟ್ರಿ ಪ್ರೈಸ್ ಬಂದು £11.99. ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ದು GoCivi ಪ್ಲಸ್ ಕಾರ್ಡ್ ಇದ್ರೆ ನಿಮಗೆ ಫ್ರೀ ಎಂಟ್ರಿ ಇರುತ್ತೆ. ದೆನ್ ನೀವು ಒಂದ್ಸರ್ತಿ ಟಿಕೆಟ್ ತಗೊಂಡ್ರೆ 1 ಇಯರ್ ಅಲ್ಲಿ ಎಷ್ಟು ಸರಿ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಇದೆಲ್ಲ ಹಳೆ ಕಾರ್ಗಳು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಫುಲ್ ಓಲ್ಡ್ ಕಾರ್ಸ್ ಇದೆಲ್ಲ. ಸೈಕಲ್ಗಳು ನೋಡಿ, ಈ ವೆಹಿಕಲ್ ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮುಂದೆ ಸಿಂಹಾಸನ ಹಾಕಿದ್ದಾರೆ, ಹಿಂದೆ ಓಡಿಸೋದು, ಮುಂದೆ ರಾಜರು ಕೂರಿಸ್ಕೊಂಡು ಹಿಂದೆಯಿಂದ ಓಡಿಸೋದು ಅನಿಸುತ್ತೆ. ಈ ಕಾರ್ ನೋಡಿ ಏನು ಮಸ್ತಾಗಿದೆ, ಫುಲ್ ಟಾಪ್ ಓಪನ್ನು. ಕಾರಲ್ಲ, ಜೀಪ್ ಇದು. ಆಗಿನ ಕಾಲದಲ್ಲಿ ನೋ ರೂಫ್ ಕಾರ್ಗಳಲ್ಲೆಲ್ಲ ಟೋಪಿಗಳು ಹಾಕೊಂಡು ಓಡಿಸ್ತಿದ್ರು. ಆ ಟೋಪಿಗಳನ್ನ ಇಲ್ಲಿ ಇಟ್ಟಿದ್ದಾರೆ ನೋಡಿ. 1900ರಿಂದ 1905ರಲ್ಲಿ ಇದ್ದಿದ್ದು ಸೈಕಲ್ಗಳು ನೋಡಿ. ಸೈಕಲ್ಗೆ ಇಂಜಿನ್ ಎಲ್ಲ ಫಿಟ್ ಮಾಡಿಬಿಟ್ಟು ಈ ಥರ ಬೈಕ್ ಥರ ಮಾಡಿದ್ದಾರೆ ನೋಡಿ. 1906 ಕಾರ್ ಇದು, ರೋವರ್ ಟೂರರ್ ಅಂತ ಇದೆ. ಮಸ್ತಾಗಿದ್ದಾವೆ ಗೈಸ್ ಕಾರ್ಗಳು ಮಾತ್ರ. ಇಲ್ಲಿ ಸೈಕಲ್ಗಳು ನೋಡಿ, ಇದ್ಯಾವ ಥರ ಮೋಟ್ರ್ ಸೈಕಲ್ ಗೈಸ್, ಈ ಥರ ಇದೆ. ಅದು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಕ್ರೇಜಿ ಆಗಿದ್ದಾವೆ ಗೈಸ್ ಇಲ್ಲಿ ವೆಹಿಕಲ್ಸ್ ಮಾತ್ರ. ಎಲ್ಲ ಬ್ರಿಟಿಷ್ ಇಂಜಿನಿಯರಿಂಗ್ ವೆಹಿಕಲ್ಸ್ ಇದು. ಲೈಕ್ ಕಾಸೆಲ್ಲ ಇಲ್ಲಿ ಏಜ್ ಪ್ರಕಾರ ಇಟ್ಕೋತಾ ಹೋಗಿದ್ದಾರೆ, ಎವಲ್ಯೂಷನ್ ಯಾವ ಥರ ಆಗಿದೆ ಆ ಥರ. ಇದು ಸ್ವಲ್ಪ ಮುಂಚೆ ತೋರಿಸ್ದಲ್ಲ ಆ ಕಾರ್ಗಳಿಗಿಂತ ಹೊಸ ಕಾರ್ಗಳು. ಹೊಸದಂದರೆ ಈಗಿನ ಹೊಸ ಕಾರ್ ಅಂತಲ್ಲ ಹೇಳ್ತಿರೋದು. ಲೈಕ್ ಅಲ್ಲೆಲ್ಲ 1900 ಕಾರ್ಗಳಿತ್ತು, ಇಲ್ಲಿ 1921, 30 ಲೈಕ್ ಆ ಏರ ಅದು. ಇದು ನೋಡಿ ಹುಡ್ಡಲ್ಲೇ ಬಿಲ್ಡ್ ಮಾಡಿದ್ದಾರೆ, ಹೆಂಗಿದೆ. ಚಾರ್ಸಿ ಎಲ್ಲ ಹುಡ್ಡಲ್ಲಿ, ಮುಂಚೆ ಕಾರ್ಗಳೆಲ್ಲ ಚಾರ್ಸಿ ಎಲ್ಲ ಹುಡ್ಡಲ್ಲೇ ಇರ್ತಿತ್ತು ಅನಿಸುತ್ತೆ ಗೈಸ್. ನೋಡಿ ಅಲ್ಲಿ ತಯಾರು ಮಾಡ್ತಿದ್ದು ಹೆಂಗೆ ಅಂತ ಹೇಳ್ಬಿಟ್ಟು ಮುಂಚೆ ತಯಾರು ಮಾಡ್ತಿದ್ದು ವೀಡಿಯೋಸ್ ಎಲ್ಲ, ಫ್ಯಾಕ್ಟ್ರಿ ವೀಡಿಯೋಗಳೆಲ್ಲ ಹಾಕಿದ್ದಾರೆ ಅಲ್ಲಿ. ಇಂಜಿನ್ ನೋಡಿ ಹೆಂಗಿದೆ ನೋಡಿ. ಇದು ಆಗಿನ ಕಾಲದ ಮೂವಿಗಳಲ್ಲೆಲ್ಲ ಪಕ್ಕದಲ್ಲಿ ಸೀಟ್ ಇರ್ತಿತ್ತಲ್ಲ ಆ ಥರ ಗಾಡಿ ಇದು. ಬಟ್ ತುಂಬ ಓಲ್ಡ್ ಬೈಕ್ ಇದು. ಇಲ್ಲಿ ತುಂಬ ಬೈಕ್ಗಳಿದ್ದಾವೆ. ಯಾವ ಬೈಕ್ ಯಾವುದು ಅಂತಲೇ ಗೊತ್ತಾಗಲ್ಲ ನನಗಂತೂ. ಯಾವ ಮಾಡಲ್ಲು, ಯಾವ ಬೈಕ್ ಯಾವ ಕಂಪ್ನಿದು ಅಂತ ಎಲ್ಲ ವೆಹಿಕಲ್ಸ್ನೂ ನಾನು ಓದ್ಬಿಟ್ಟು ಹೇಳೋಕ್ಕಾಗಲ್ಲ. ತುಂಬ ವೆಹಿಕಲ್ಸ್ಗಳಿದೆ ಇಲ್ಲಿ. ಯಾವ್ಯಾವ ಥರ ಬೈಕ್ಸ್ಗಳಿದೆ ನೋಡಿ ಗೈಸ್ ಇಲ್ಲಿ. ಎಲ್ಲ ಥರ ಓಲ್ಡ್ ಬೈಕ್ಸ್ಗಳು, ಓಲ್ಡ್ ಕಾರ್ಸ್ ಎಲ್ಲ ಥರದ್ದು ಇದೆ ಇಲ್ಲಿ. ಇದು ನೋಡಿ ಗೈಸ್ ಏನು ಮಸ್ತಾಗಿದೆ. ಸಿಂಗರ್ ಜೂನಿಯರ್ ಅಂತ ಹೇಳ್ಬಿಟ್ಟು 1929 ಇದು. ಅದು 1920 ಇಸ್ವಿಗಳದು. ಇದು ಸ್ವಲ್ಪ ಎವಲ್ಯೂಷನ್ ಆಗಿರೋದು 1930, 31 ಅವಾಗಿನ ಕಾರ್ಗಳಿದು. ಕ್ರೇಜಿ ಆಗಿದ್ದಾವೆ ಗೈಸ್ ಇಲ್ಲಂತೂ ಕಾರ್ಸ್ ಮಾತ್ರ. ನೆಕ್ಸ್ಟ್ ಲೆವೆಲ್ ಕ್ರೇಜಿ ಅನ್ಕೊಳ್ಳಿ. ಇದು 1935 ಮಾಡಲ್ ಕಿಂಗ್ ಜಾರ್ಜ್ ಮತ್ತೆ ಕ್ವೀನ್ ಮೇರಿ ಅವ್ರ ಹತ್ರ ಇದ್ದಿದ್ದು ಟ್ವಿನ್ ಕಾರ್ ಇದು. ನೋಡಿ ಗೈಸ್ 1930s ಯಾವ ಲೆವೆಲ್ಗೆ ಮಸ್ತಾಗಿರೋ ಡಿಸೈನಲ್ಲಿರೋ ಕಾರ್ಗಳಿದೆ ಇವ್ರ ಹತ್ರ. ನೋಡಿ 1930 ಕಾರ್ ಇಂಜಿನ್ನು ಏನು ಮಸ್ತಾಗಿದೆ. ಇಂಜಿನ್ ಕೂಡ ನೋಡಲಿ ಅಂತ ಹೇಳ್ಬಿಟ್ಟು ಬಿಚ್ಚಿಟ್ಟಿದ್ದಾರೆ ಇಲ್ಲಿ. ಮೋಸ್ಟ್ ಆಫ್ ಎಲ್ಲ ವಿಂಟೇಜ್ ಕಾರ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ ಬ್ರಿಟಿಷರ್ಸ್ದು. ಬರೀ ಕಾರ್ಸ್ ಮಾತ್ರ ಅಲ್ಲ, ಇವರು ಗೌರ್ಮೆಂಟಲ್ಲಿ ಯೂಸ್ ಮಾಡಿರೋ ಎಲ್ಲ ವೆಹಿಕಲ್ಸ್ಗಳನ್ನು ಕೂಡ ಮೋಸ್ಟ್ ಇಲ್ಲಿ ಇಟ್ಟಿದ್ದಾರೆ. ಬ್ರಿಟಿಷರ್ಸ್ ಕಲ್ಚರ್ ಹೆಂಗೆ
ಓಲ್ಡ್ ಐಟಮ್ಸ್ಗಳನ್ನೆಲ್ಲ ಹಿಂಗೆ ಪ್ರಿಸರ್ವ್ ಮಾಡಿ ಹಿಂಗೆ ನೀಟಾಗಿ ಇಟ್ಕೊಂಡಿರ್ತಾರೆ. ನೋಡಿ 1937 ಫೈರ್ ಇಂಜಿನ್ ಹಿಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ನೋಡಿ ಗೈಸ್, ನೋಡಿ ಮತ್ತೆ ಇಲ್ಲಿ ಮಿಲಿಟರಿ ಟ್ಯಾಂಕರ್ ಕೂಡ ಇಟ್ಟಿದ್ದಾರೆ. ಫೈರೆಲ್ಲ ಮಾಡೋಕ್ಕಾಗುತ್ತೋ ಇವಾಗ ಗೊತ್ತಿಲ್ಲ. World War II ಅಲ್ಲೆಲ್ಲ ಯೂಸ್ ಮಾಡಿದಾರಂತೆ ಇದನ್ನ. ಇಲ್ಲಿ ಮಿಲಿಟರಿಯಲ್ಲಿ ಯೂಸ್ ಮಾಡ್ತಿದ್ದು, ಇಲ್ಲಿ ಮಿಲಿಟರಿಯಲ್ಲಿ ಯೂಸ್ ಮಾಡ್ತಿದ್ದು ಬೈಕ್ಸ್ಗಳೆಲ್ಲ ಇದೆ. ನೋಡಿ ಟ್ರ್ಯಾಂಪ್ ಅವ್ರದ್ದು, ಇವರು ಎಲ್ಲ ಕಡೆ ಟ್ರ್ಯಾಂಪ್ ಗೈಸ್. ನೋಡಿ ಬ್ರಿಟಿಷರ್ಸ್ ಯೂಸ್ ಮಾಡ್ತಿದ್ದು ಗನ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದು ವಾರ್ ಎಲ್ಲ ಆದಾಗ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ದೊಂದು ಎಕ್ಸ್ಪೀರಿಯನ್ಸ್ ಇಟ್ಟಿರೋದು. ಗೈಸ್ ನೋಡಿ, ಈಗ ಯಾರಾದ್ರೂ ಬೇರೆ ದೇಶದವರೆಲ್ಲ ಅಟ್ಯಾಕ್ ಮಾಡಿದಾಗ ಈ ಥರ ಹಿಂಗೇನೋ ಟನಲ್ ಮಾಡ್ಬಿಟ್ಟಿದ್ರಲ್ಲೆಲ್ಲ ಮನಸ್ಸಲ್ಲಿ ಅನ್ಸುತ್ತೆ. ಇವ್ರನ್ನೆಲ್ಲ ಲೈಕ್ ನ್ಯೂಕ್ಲಿಯರ್ ವೆಪನ್ಸು ಅದು ಇದು ಎಲ್ಲ ಯೂಸ್ ಮಾಡ್ತಿದ್ರಲ್ಲ ಅವಾಗ ವರ್ಲ್ಡ್ ವಾರ್ ಅಲ್ಲೆಲ್ಲ. ಅವಾಗ ಈ ಥರ ಏನೋ ಒಂದು ಟನಲ್ ಮಾಡ್ಕೊಂಡಿದ್ರು, ಒಳಗಡೆ ಎಲ್ಲ ಮಲಗಿಸ್ತಿದ್ರು ಅನ್ಸುತ್ತೆ. ಬ್ರಿಟಿಷ್ ಮಿಲಿಟ್ರಿಯಲ್ಲಿ ಯೂಸ್ ಮಾಡಿರೋ ಕಾರು ಮತ್ತು ಬೈಕ್ಸ್ ಇದು. ನೋಡಿ ಗೈಸ್, ಇದು ಬಾಂಬ್. ಇದು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಬಾಂಬ್ಸು ಅದೆಲ್ಲ. ನೋಡಿ ಬಾಂಬ್ ನೋಡಿ ಹಂಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವಾಗ ಮಿಲ್ಟ್ರಿಯಲ್ಲಿ ನೀರು ಕುಡಿಯೋಕೆ ಯೂಸ್ ಮಾಡಿರೋ ಗ್ಲಾಸ್ ಸಹ ಇಟ್ಟಿದ್ದಾರೆ ನೋಡಿ ಅಲ್ಲೇ ಕೆಳಗಡೆ. ನೋಡಿ 1945 ಹೆಂಗೆ ಮಿಲಿಟ್ರಿ ಅವರೆಲ್ಲ ಪ್ಲಾನಿಂಗ್ ಏರಿಯಾ ಹೆಂಗಿರ್ತಿತ್ತು ಬ್ರಿಟಿಷರ್ಸ್ ಅವ್ರದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸಿದ್ದಾರೆ ಕ್ಲೀನಾಗೆ. ಆದರೆ ಒಂದು ಬೇಜಾರಾಗೋದೇನೆಂದರೆ ಈ ಕಳ್ಳನ ಮಕ್ಕಳು ಇದನ್ನೆಲ್ಲ ನಮ್ಮ ದೇಶದ ಮೇಲೂ ಯುದ್ಧ ಮಾಡೋಕ್ಕೆ ಯೂಸ್ ಮಾಡಿರ್ತಾರೆ. ಇದು ನೋಡಿ, ಈ ಕಾರ್ಗಳೆಲ್ಲ ಆಲ್ರೆಡಿ ಎವಲ್ಯೂಷನ್ ಆಗಿರೋದು ಇನ್ನೂ ಸ್ವಲ್ಪ ಜಾಸ್ತಿ. 1948 ಅಂದರೆ ನಮಗೆ ಸ್ವಾತಂತ್ರ್ಯ ಬಂದಾದ್ಮೇಲೆ ತಯಾರಾಗಿರೋ ಕಾರ್ಗಳಿವೆಲ್ಲ. ಆವಾಗಲೇ ತೋರಿಸಿದ್ದೆಲ್ಲ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆಗೆ ತಯಾರು ಮಾಡಿದ್ದಿದ್ದು ಕಾರ್ಗಳು. ಆದರೂ ಏನು ಅಷ್ಟೊಂದು ಡಿಫ್ರೆನ್ಸ್ ಅನಿಸ್ತಿಲ್ಲ ಗೈಸ್. ನನಗೆ ಹಳೆ ಡಿಸೈನ್ಗಳೇ ಮಸ್ತಾಗೆ ಅನಿಸ್ತಿತ್ತು. ನೋಡಿ ಇದು ಯಾವ ಥರ ಇದೆ, ಇದಕ್ಕಿಂತ ಅಲ್ಲಿ ಇದ್ದಿದ್ದ ಕಾರ್ಗಳೆಲ್ಲ ನೆಕ್ಸ್ಟ್ ಲೆವೆಲ್ಲಿಗೆ ನೋಡೋಕೆ ಚೆನ್ನಾಗಿದ್ವು ಅನಿಸ್ತಿತ್ತು ನನಗೇನೆ. ಇದು ನೋಡಿ 1947. ಇದು ಟ್ರಯಾಂಪ್ ಅವ್ರದ್ದು 1952, 1955. ವಾಹ್, ಇದು ನೋಡಿ ಗೈಸ್ ಹೆಂಗಿದೆ, ಏನು ಕ್ರೇಜಿ ಆಗಿದೆ. ಟ್ರಯಾಂಪ್ ಅವ್ರದ್ದು ಸ್ಪೋರ್ಟ್ಸ್ ಕಾರ್ ಇದು. 1954 ತಯಾರಾಗಿರೋ ಟ್ರಯಾಂಪ್ ಸ್ಪೋರ್ಟ್ಸ್ ಕಾರ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಸ್ಟೈಲ್ ಚೇಂಜ್ ಆಗೋದು ನೋಡಿ ಗೈಸ್ ಸೈಕಲ್ದು. 1954 ಆಲ್ರೆಡಿ ಹಿಂಗೆ ಬಕ್ಕೊಂಡು ರೇಸ್ ಗೀಸ್ ಹೋಗೋ ಥರ ಎಲ್ಲ ಎವಲ್ಯೂಷನ್ ಅಲ್ಲಿಂದ ಇಲ್ಲಿಗೆ. 1945. ನೋಡಿ ಇದು ಇವೆಲ್ಲ ಕಾರ್ಗಳು ಆಲ್ರೆಡಿ 1960ಸ್ದು. ನನಗೇನೋ 20s ಸಖತ್ತಾಗಿತ್ತು ಗೈಸ್ ಕಾರು. 30s ಸಖತ್ತಾಗಿತ್ತು. 31st ಈ 1931, 1930ರಿಂದ 1940 ಏನಾಗಿತ್ತಲ್ಲ ಅದು ಮಸ್ತಾಗಿ ಕಾಣ್ತಿದ್ವು ನನಗಲ್ಲಿ ಕಾರ್ಸು. 3/4 of its cars were exported, some even to the States. Just over half the world's exported cars were British. And Coventry. ಇದು ಚೆನ್ನಾಗಿದೆ 1963 ಇದು ಸ್ಕೆಪ್ಟರ್ ಸಲೂನ್ ಅಂತ ಯಾವುದು. ಗೈಸ್ ನೋಡಿ ಇದು ಆಲ್ರೆಡಿ 1970ಸ್ದು. ಈ ಕಾರ್ ನೋಡಿ ಅರ್ಧಕ್ಕೆ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಹೆಂಗೆ ಕಾಣ್ತದೆ ಒಳಗಡೆ ಅಂತ ಹೇಳ್ಬಿಟ್ಟು. ಚಾರ್ಸಿ ಇಂಜಿನ್ನು, ಇಲ್ಲೊಂದು ಇಂಜಿನ್ನು ಇಟ್ಟಿದ್ದಾರೆ ನೋಡಿ. ನೋಡಿ 1970 ಆಲ್ರೆಡಿ ಫುಲ್ ಚೇಂಜಸ್ಸು. ಈ ಗಾಡಿ ನೋಡಿ ಇವಾಗಿನ ಕಾಲದ ಗಾಡಿ ಥರನೇ ಬಿಲ್ಡ್ ಮಾಡಿದ್ದಾರೆ ಒಂದು ರೇಂಜ್ಗೆ.
ಇದು ಟ್ರ್ಯಾಂಪ್ ಅವ್ರದ್ದೆ, ಟ್ರ್ಯಾಂಪ್ ಎಲ್ಲಿ ನೋಡಿದ್ರು ಟ್ರ್ಯಾಂಪ್ ಗೈಸ್. ಇಲ್ಲಿ ಗೈಸ್ ನೋಡಿ, ಅಲ್ಲೆಲ್ಲ 1970s ಇತ್ತು, 1970 ಕಾರ್ಗಳಿದ್ವು ಅಲ್ಲೆಲ್ಲ. ಇವಾಗ ನೋಡಿ 1980 ಕಾರ್ಗಳು. ಆಲ್ರೆಡಿ ಸ್ಲೈಟ್ ಚೇಂಜ್ ಇದೆ, ಆಲ್ರೆಡಿ ಸ್ಲೈಟ್ ಅಲ್ಲ, ಮೋಸ್ಟ್ ಆಫ್ ಡಿಸೈನ್ಗಳೇ ಚೇಂಜ್ ಇದೆ 70 to 80s. ಈ ಕಾರ್ಗಳು ನೋಡಿ 2000 ಹೆಂಗಿತ್ತು ಆ ಥರನೇ ಕಾಣಿಸ್ತಿದೆ. ಮತ್ತೆ ಇಲ್ಲೊಂದು ರೇಡಿಯೋ ಕಾರ್ ಕೂಡ ಇದೆ ನೋಡಿ. ಸ್ಟ್ರೇಂಜರ್ ಥಿಂಗ್ಸ್ ನೋಡಿದರೆ ಗೊತ್ತಿರುತ್ತೆ, ಅದರಲ್ಲಿ ತೋರಿಸಿದ್ದಾರೆ ಈ ಥರ ರೇಡಿಯೋ ಸಿಸ್ಟಮ್ ಕಾರ್ನ ಹೆಂಗೆ ಯೂಸ್ ಮಾಡ್ತಾರೆ ಅಂತ ಎಲ್ಲ. Dealt another blow as Ford had decided to cease production of Jaguar cars at its Brands name site. ನೋಡಿ ಇದೆಲ್ಲ 1983, 1980 to 1990, 1980 to 2000 ಒಳಗಡೆ ಕಾರ್ಗಳು ಗೈಸ್ ಇದೆಲ್ಲ. ನೋಡಿ ಮೋಸ್ಟ್ ಆಫ್ ಎಲ್ಲ ಡಿಸೈನೇ ಚೇಂಜ್ ಇದೆ ಗೈಸ್. ಈ ಇಂಜಿನ್ ನೋಡಿ ಪಿಗ್ಯಾರ್ಡ್ದು 4 cylinder 1905 cc 16 valves 1060 bhp 6500 rpm ಇದೆ ಈ ಇಂಜಿನಲ್ಲಿ. ಇದು ನೋಡಿ ಗೈಸ್, ಯಾವುದೋ ಪ್ರೀಮಿಯಂ ಕಾರ್ ಅನಿಸುತ್ತೆ ಇದು, ಅವಾಗಿನ ಕಾಲದಲ್ಲೇ 1986ದು. ನೋಡಿ ಇಲ್ಲಿ ಒಳಗಡೆ ನೋಡಿ ಯಾವ ಥರ ಲಕ್ಸುರಿ ಆಗಿದೆ ಆವಾಗಿನ ಕಾಲದಲ್ಲೇ. ಲೈಕ್ ಕಪ್ ಹೋಲ್ಡರು, ಲೈಕ್ ಏನಾದರೂ ಇಟ್ಕೊಳಕ್ಕೆ ಚಿಕ್ಕದಾಗಿ ಟೇಬಲ್ ಥರ ಎಲ್ಲ ಮಾಡಿದ್ದಾರೆ. The mid-60s saw Coventry Carling hit a peak. ಇದು ನೋಡಿ ವೀಲ್ ಆ್ಯಕ್ಸಲ್ ಹೆಂಗಿದೆ ಅಂತ ಹೇಳ್ಬಿಟ್ಟು, 1980s ವೀಲ್ ಆ್ಯಕ್ಸಲ್ಸ್ ಹೆಂಗೆ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಸುಮ್ಮನೆ ಇಟ್ಟಿದ್ದಾರೆ ಬಿಚ್ಬಿಟ್ಟು. On the very shaky foundations. Coventry's ಗೈಸ್ ನೋಡಿ ಲಂಡನ್ ಟ್ಯಾಕ್ಸಿ, UK ಟ್ಯಾಕ್ಸಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಈ ಥರ ಇರುತ್ತೆ UK ಟ್ಯಾಕ್ಸಿ. ಲೈಟ್ ಎಲ್ಲ ಆನ್ ಆಗಿದೆ ನೋಡಿ ಗೈಸ್. ಟ್ಯಾಕ್ಸಿ ಒಳಗಡೆ ಹೋಗಿ ಹತ್ಬಿಟ್ಟು ನಾವು ಎಕ್ಸ್ಪೀರಿಯನ್ಸ್ ಸಹ ನೋಡ್ಬೋದು ಹೆಂಗಿರುತ್ತೆ ಟ್ಯಾಕ್ಸಿ ಒಳಗಡೆ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗಿ ಕುತ್ಕೊಂಡು ನೋಡೋದ. Where to then, mate? Traffic's bad today. I might have to do one of my double backs, alright? ಓಕೆ, My passenger's a bit of a history lesson. Helps pass the time, you know. When I was a kid, all the big car makers were here. Roots, Standard, Triumph, ನೋಡಿ Peugeot. ಯಾವ ಥರ ಎಕ್ಸ್ಪೀರಿಯನ್ಸ್ಗೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಡಿಸ್ಪ್ಲೇ ಇಟ್ಬಿಟ್ಟು ಡ್ರೈವರ್ ಓಡಿಸ್ತಿರೋ ಥರ ಮಾಡಿದ್ದಾರೆ ನೋಡಿ. It's all pretty much gone. It's a great shame that they built warehouses where the factories used to stand. ನೋಡಿ ಇಲ್ಲಿ ಸ್ವಿಚ್ ಇದೆ, We have now become ಫ್ಯಾನ್ ಸ್ವಿಚ್ ಅನ್ಸುತ್ತೆ ಇದು. we stated years ago. We're a warehouse country ಲೈಟ್ of industrial units. Yeah, too right. ಮತ್ತೆ ಇಲ್ಲಿ AC ವೆಂಟ್ಸ್ ನೋಡಿ ಗೈಸ್, The Hillman factory now. So ಟ್ಯಾಕ್ಸಿಯಲ್ಲಿ AC ವೆಂಟ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. I feel quite sad. There's nothing left from those days. When I came to Coventry, there were so many people worked in the car industry. It was a booming city. It was a really ಚೆನ್ನಾಗಿದೆ ಅಲ್ಲ ಗೈಸ್ ಟ್ಯಾಕ್ಸಿ. ಗೈಸ್ ನೋಡಿ ಇಲ್ಲಿ BMX ಸೈಕಲ್ಸು, ಆಗಿನ ಕಾಲದಲ್ಲೇ BMX 1984, ಆವಾಗಲೇ ಸ್ಕೇಟ್ ಬೋರ್ಡ್ಸ್ ನೋಡಿ. When I was 17, I was working at the Standard. ಹಳೆ ಕಾಲದ ಎಲ್ಲ ವೆಹಿಕಲ್ಸು ಇಟ್ಟಿದ್ದಾರೆ ಗಾಯ್ಸ್ ಇಲ್ಲಿ. ಮೋಸ್ಟು ಸ್ಕೇಟ್ ಬೋರ್ಡು, ಕಾರು, ಸೈಕಲ್ಲು, ಬೈಕು, ಟ್ಯಾಕ್ಸಿ, ಪೊಲೀಸ್ ವ್ಯಾನು, ಪೊಲೀಸ್ ಕಾರು. ಆಗಿನ ಕಾಲದ ಪೊಲೀಸ್ ಕಾರ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ವ್ಯಾನ್ ನೋಡಿ, ವ್ಯಾನು ಮಸ್ತಾಗಿದೆ ಗೈಸ್. ಇದು ಹಳೆ ಮೂವೀಸಲ್ಲೆಲ್ಲ ತೋರಿಸ್ತಿದ್ರಲ್ಲ ಪೊಲೀಸ್ ಕಾರು, ಫಾರಿನಲ್ಲೆಲ್ಲ ಶೂಟ್ ಮಾಡಿದಾಗ ಅದೇ ಥರನೇ ಇದೆ ಎಕ್ಸಾಕ್ಟ್ಲಿ ಇದು ನೋಡೋಕ್ಕೆ. ಯಾವ ವಿಶ್ವ ಇದು ನೋಡೋದು ಇರಿ, 1977 ಗೈಸ್ ಇದು. ಪೊಲೀಸ್ ಸೈಕಲ್ ಕೂಡ ಇದೆ ನೋಡಿ ಇಲ್ಲಿ, ಪೊಲೀಸ್ ಅವ್ರು ಯೂಸ್ ಮಾಡ್ತಿದ್ದಿದ್ದು ಸೈಕಲ್ಲು. ಪೊಲೀಸ್ ಅವ್ರಿಗೆ ಹಾಕೋತಿದ್ದು, ತಲೆಗೆ ಹಾಕೋತಿದ್ದು ಹೆಲ್ಮೆಟ್ಟು. ನೋಡಿ ನಮ್ಮ ದೇಶದಲ್ಲೆಲ್ಲ ಪೊಲೀಸ್ ಚೌಕಿ ಇರುತ್ತಲ್ಲ, ಅದನ್ನೇ ಇಲ್ಲಿ ಪೊಲೀಸ್ ಚೌಕಿ ಯಾವ ಥರ ಇರ್ತಿತ್ತು ಅಂತ ಹೇಳ್ಬಿಟ್ಟು ನೋಡಿ ಅದನ್ನೇ ತಗೊಬಂದು ಇಟ್ಟಿದ್ದಾರೆ ಇಲ್ಲಿ. ಒಳಗಡೆ ಎಲ್ಲ ಏನಿಲ್ಲ ಗೈಸ್, ಖಾಲಿ ಇದೆ ಅಷ್ಟೇ ಸುಮ್ಮನೆ. ಆಂಬುಲೆನ್ಸ್ ನೋಡಿ, 1959 ಆಂಬುಲೆನ್ಸ್ ಇದು. ಬ್ರಿಟಿಷರ್ಸ್ ಅವರೆಲ್ಲ 1959 ಯಾವ ಥರ ಆಂಬುಲೆನ್ಸ್ ಯೂಸ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನೋಡ್ಸೋಕೆ ಇಟ್ಟಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಇನ್ನೊಂದು ಫೈರ್ ಇಂಜಿನ್ ಆವಾಗಲೇ ನಿಮಗೆ ತೋರಿಸಿದ್ದೆ ಅಲ್ಲ. ಮತ್ತು ನೋಡಿ ಇಲ್ಲಿ
ಸ್ವಲ್ಪ ಎಲ್ಲ ಕವರ್ ಆಗಿದೆ ಇವಾಗ, ಸ್ವಲ್ಪ ಅಪ್ಡೇಟ್ ಆಗಿದೆ. ಅವಾಗಿದ್ದಕ್ಕಿಂತ 1930ಸ್ಗಿಂತ 1950ಸಲ್ಲಿ ಸ್ವಲ್ಪ ಅಪ್ಡೇಟ್ ಆಗಿದೆ ನೋಡಿ. ಫೈರ್ ಇಂಜಿನ್ ಎಲ್ಲ ಮೋಟ್ರಸ್ ನೋಡಿ, ಫೈರ್ ಇಂಜಿನಲ್ಲಿ ಯೂಸ್ ಮಾಡ್ತಿದ್ದು, ಲೈಕ್ ಬೆಂಕಿನ ಆರಿಸೋಕ್ಕೆ ಆ ಮೋಟ್ರುಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಇದು ನೋಡಿ ಇನ್ನೊಂದು ಥರ ಇದೆ ಫೈರ್ ಇಂಜಿನ್ನು, ಅದೊಂಥರ ಡಿಫ್ರೆಂಟು, ಇದು ಇನ್ನೊಂದು ಥರ ಡಿಫ್ರೆಂಟ್ ಇದೆ. ಇದು ನೋಡಿ ಮಿಲ್ಟ್ರಿ ಟ್ರಕ್ಕು, ಎರಡಿದೆ ನೋಡಿ ಮಿಲ್ಟ್ರಿ ಟ್ರಕ್, ಯಾವ ಥರ ಇದೆ, ಮಸ್ತಾಗಿದೆ ಗೈಸ್. ಮತ್ತು ಇಲ್ಲಿ ಬನ್ನಿ ನೋಡಿ, ಟ್ರ್ಯಾಕ್ಟರ್ನ ಲಾರಿ ಮೇಲೆ ಇಟ್ಟಿದ್ದಾರೆ. ಟ್ರ್ಯಾಕ್ಟರ್ನೆಲ್ಲ ಯಾವ ಥರ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಬಳಸ್ತಿದ್ರು, ಲೈಕ್ ಟ್ರಾನ್ಸ್ಪೋರ್ಟೇಷನ್ಗೆ ಟ್ರ್ಯಾಕ್ಟರ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಯಾವ ಥರ ಯೂಸ್ ಮಾಡ್ತಿದ್ರು ಟ್ರಕ್ ಅದನ್ನೆಲ್ಲ ಅಂತ ಹೇಳ್ಬಿಟ್ಟು ತೋರ್ಸೋಕೆ ಇಟ್ಟಿದ್ದಾರೆ ಇಲ್ಲಿ. 1956 ಫರ್ಗ್ಯೂಸನ್ ಟ್ರ್ಯಾಕ್ಟರ್ ಇದು, ಮ್ಯಾಸಿ ಫರ್ಗ್ಯೂಸನ್ ಗೊತ್ತಲ್ಲ ಗೈಸ್, ಅದೇ. ಮತ್ತು ಇಲ್ಲಿ ನೋಡಿ ಇದೆಲ್ಲ ಯಾವ್ಯಾವ ಥರ ಟ್ರಕ್ಸ್ ಅಂತಲೇ ಗೊತ್ತಿಲ್ಲ ಗೈಸ್, ಮಿಲ್ಟ್ರಿದು ಎಲ್ಲ, ಇದೆಲ್ಲ ಮಿಲ್ಟ್ರಿ ಟ್ರಕ್ಸ್ಗಳೇ. ನೋಡಿ ಮಿಲಿಟ್ರಿ ಅವ್ರು ಯೂಸ್ ಮಾಡ್ತಿದ್ದು ಫೋನ್. Romeo 3-3 Bravo, go ahead. ನೋಡಿ ವಾಯ್ಸ್ ಎಲ್ಲ ಕೇಳಿಸೋ ಥರ ಮಾಡಿದ್ದಾರೆ ಗೈಸ್. ನೈಸ್. ಏನದು, ಏನೋ ಅದೆಲ್ಲ ಗೊತ್ತಿಲ್ಲಪ್ಪ ನಮಗೆ, ಅವ್ರದ್ದು ಮಿಲಿಟ್ರಿ ಅವ್ರ ಭಾಷೆ ಇರುತ್ತೆ ಅದು. ಇದು ನೋಡಿ 1916 ಲಾರಿ, 1916ರಲ್ಲಿ ಲಾರಿ ಹೆಂಗಿರ್ತಿತ್ತು ಅಂತ ನೋಡಿ. ಗ್ಲಾಸೇ ಇಲ್ಲ ಗೈಸ್, ಗ್ಲಾಸೇ ಇಲ್ಲ ಫ್ರಂಟಲ್ಲಿ. ಈ ಲೈಟ್ಸ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ವಾ, ಲಾರಿ ಥರನೇ ಕಾಣಿಸ್ತಿಲ್ಲ ಗೈಸ್ ಇದು, ಸೀರಿಯಸ್ ಆಗಿ. ಮತ್ತು ಟೈರ್ಗಳು ಇಟ್ಟಿದ್ದಾರೆ ನೋಡಿ, ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಟೈರ್ಗಳು. ಇಲ್ಲಿ ಮ್ಯಾಸಿ ಫರ್ಗ್ಯೂಸನ್ ಟ್ರ್ಯಾಕ್ಟರ್ ಇದೆ ನೋಡಿ, 1961 ಇದು. 2002 ಲೈಕ್ ಇದು ಪ್ರಾಪರ್ ಈಗಿರೋ ಟ್ರ್ಯಾಕ್ಟರ್ಗಳು ಮ್ಯಾಸಿ ಫರ್ಗ್ಯೂಸನ್ UK ಇದೇ ಥರ ಇದೆ ಗೈಸ್ ಮೋಸ್ಟ್. ಇದು ನೋಡಿ, ಇದು ತುಂಬ ಓಲ್ಡ್, ಇನ್ನು ಎಲ್ಲ ಮ್ಯಾಸಿ ಫರ್ಗ್ಯೂಸನ್ನೇ ಇದೆ, ಟ್ರ್ಯಾಕ್ಟರ್ಸ್ ಮಾತ್ರ ಇಲ್ಲಿ. ಮ್ಯಾಸಿ ಫರ್ಗ್ಯೂಸನ್ ಬ್ರಿಟಿಷ್ ಕಂಪ್ನಿನೇ ಅನಿಸುತ್ತೆ ನೋಡಿ. ಇಲ್ಲಿ ಬಸ್ ಕಂಡಕ್ಟರ್ಸ್ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದು ಬ್ಯಾಗು ಮತ್ತು ಟಿಕೆಟ್ ಬುಕ್ಕು ಎಲ್ಲ ಇಟ್ಟಿದ್ದಾರೆ ನೋಡಿ. ಬಸ್ ಟಿಕೆಟ್ ಪ್ರಿಂಟ್ ಮಾಡ್ತಿದ್ದ ಮಷಿನ್ ಕೂಡ ಇದೆ ಅಲ್ಲಿ. ಬಸ್ಸು ಮೋಸ್ಟು ಸ್ಪೋರ್ಟ್ಸ್ ಪ್ಲೇಯರ್ಸು ಇವ್ರನ್ನ ಎಲ್ಲ ಕರ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ಲೈಕ್ ಲಕ್ಸುರಿಯಾಗಿ ಕರ್ಕೊಂಡು ಹೋಗ್ತಾರಲ್ಲ ಇವಾಗ, ಅದೇ ಥರ ಇದು ಆಗಿನ ಕಾಲದ ಲಕ್ಸುರಿ, ಲೈಕ್ ಸೆಲೆಬ್ರಿಟಿಗಳನ್ನ ಕರ್ಕೊಂಡು ಹೋಗ್ತಿದ್ವಿ, ಸ್ಪೋರ್ಟ್ಸ್ ಪರ್ಸನ್ಸ್ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದು ಬಸ್ಸು. ಹಳೆ ಕಾಲದ ಕ್ಯಾರವನ್ ಇದೆ ಕೊಡಿ ನೋಡಿ, ಇಲ್ಲಿ ಒಳಗಡೆ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಕ್ಯಾರವ್ಯಾನ್ ಒಳಗಡೆ ನೋಡಿ, ಒಳಗಡೆ ಎಲ್ಲ ಹಂಗೆ ಕ್ಲೀನಾಗಿ ಇಟ್ಟಿದ್ದಾರೆ ಗೈಸ್. ಇದು ಕ್ಯಾರವಾನ್ನೇ. ಇದು ಕ್ಯಾಂಪಿಂಗ್ ಕ್ಯಾರವಾನು, ಗೊತ್ತಿಲ್ಲ ಇದೇನು ವೀಲ್ಸೇ ಇಲ್ಲ ಅದಕ್ಕೆ ಗೈಸ್. ಇದೆ ಹಾಂ ಇದೆ ಗೈಸ್, ನೋಡಲಿಲ್ಲ ನಾನು ಕ್ಲೀನಾಗಿ, ಇದು ಅಗ್ಲ ಇರೋದಕ್ಕೆ. ಮತ್ತು ಇದು ಇನ್ನೊಂದು ಟೈಪ್ ಆಫ್ ಕ್ಯಾರವಾನ್. ಇದು ನೋಡಿ, ಎಲ್ಲಾದರೂ ಆಗಿನ ಕಾಲದಲ್ಲೇ ಲೈಕ್ ಬೀಚ್ ಅಲ್ಲಿ ಇಲ್ಲಿ ಹೋದಾಗ, ಲೈಕ್ ಟ್ರಿಪ್ಸ್ ಏನಾದರೂ ಹೋದರೆ ಅಲ್ಲಿ ಮಜಾ ಮಾಡೋಕ್ಕೆ ಕ್ಯಾಂಪ್ ಥರ ಹಾಕ್ಕೊಂಡು ಆ ಥರದ್ದು ಎಲ್ಲನೂ ಇಟ್ಟಿದ್ದಾರೆ ಗಾಯ್ಸ್. ಈ ಮ್ಯೂಸಿಯಮ್ಮಲ್ಲಿ ಎಲ್ಲನೂ ಇದೆ ಮೋಸ್ಟು ಗಾಯ್ಸ್. ನೋಡಿ ಮ್ಯೂಸಿಯಮ್ ಒಳಗಡೆ ಈ ಪಾರಿವಾಳಗಳು ಬಂದಿದ್ದಾವೆ, ಆಚೆಗೆ ಹೆಂಗೆ ಹೋಗ್ತವೆ ಅಂತ ನನಗಂತೂ ಗೊತ್ತಿಲ್ಲ.
ಓಕೆ, ಅವೆಲ್ಲ ಜಾಗ ನೋಡ್ಕೊಂಡಿರ್ತವೆ ಬಿಡಿ ಗೈಸ್. ಬಂದಿದ್ದಾವೆ ಅಂದರೆ ಹೋಗೋಕ್ಕೂ ಜಾಗ ನೋಡ್ಕೊಂಡಿರ್ತವೆ. ಆಮೇಲೆ ಕುದುರೆ ಗಾಡಿ ನೋಡಿ, ಹಳೆ ಕಾಲದ್ದು ಒರಿಜಿನಲ್ ಕುದುರೆನಾ ಗೈಸ್ ಇದು? ಒರಿಜಿನಲ್ ಕುದುರೆ ಎಲ್ಲ. ನಾನು ಅಂದ್ಕೊಂಡೆ ಸ್ಕಿನ್ ಎಲ್ಲ ಅದ್ರದ್ದೇ ಯೂಸ್ ಮಾಡಿರಬೇಕು ಅಂತ, ಅಲ್ಲ ಅನಿಸುತ್ತೆ ಗೈಸ್. ಮತ್ತು ಇಲ್ಲಿ ನೋಡಿ ಹಳೆ ಕಾಲದ್ದು ಲೈಕ್ ಗಾಡಿಗಳು, ಯಾವ್ಯಾವ ಥರ ಕುದುರೆ ಗಾಡಿಗಳು ಡಿಫ್ರೆಂಟ್ ಆಗಿರ್ತಿದ್ವು ಅಂತ ಹೇಳ್ಬಿಟ್ಟು ನೋಡಿ. ಬೇಕ್ರಿಯಲ್ಲಿ ಈಗ ಲೈಕ್ ಇವಾಗ ತೆಳ್ಳ ಗಾಡಿಗಳಲ್ಲಿ ಅದು ಇದು ಸ್ಟೋರ್ಗಳು ಇಟ್ಕೊಂಡಿರ್ತಾರಲ್ಲ ಇಂಡಿಯಾದಲ್ಲಿ, ಅದೇ ಥರ ಈ ಹಳೆ ಕಾಲದಲ್ಲಿ UK ಅಲ್ಲಿ ಬೇಕ್ರಿ ಅದೆಲ್ಲ ಇಟ್ಕೊತಿದ್ದು ಅನಿಸುತ್ತೆ ಗಾಡಿ ಇದು. ಡಿಫ್ರೆಂಟ್ ಕುದುರೆ ಗಾಡಿಗಳಿದೆ ಗೈಸ್ ಇಲ್ಲಿ. ಇದು ನೋಡಿ ರಾಯಲ್ ಮೇಲ್ ಅವ್ರದ್ದು, ಆಗಿನ ಕಾಲದಲ್ಲಿ ರಾಯಲ್ ಮೇಲ್ ಅವ್ರದ್ದು ಡೆಲಿವರಿ ವ್ಯಾನ್ ಹೆಂಗಿರ್ತಿತ್ತು ಅಂತ ನೋಡಿ ಹೆಂಗಿದೆ ಅಂತ. ಇಲ್ಲಿ ಇದೆಲ್ಲ ಡೆಲಿವರಿ ವ್ಯಾನ್ಸೇ, ಹಳೆ ಕಾಲದ ಡೆಲಿವರಿ ವ್ಯಾನ್ಸ್. ಅಲ್ಲಿ ನೋಡಿ ರಾಯಲ್ ಮೇಲ್ ಅವ್ರು ಯೂಸ್ ಮಾಡ್ತಿದ್ದು ಪೋಸ್ಟ್ಗೆ ಸೈಕಲ್, ಪೋಸ್ಟ್ಮನ್ ಸೈಕಲ್ ಕೂಡ ಇದೆ ಅಲ್ಲಿ. ಏನೋ ಟ್ಯಾಂಕ್ಗಳ ಮೇಲೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಕಾರಣ ಇದನ್ನು ಎತ್ತಿ. ಮಿನಿ ಕೂಪರ್ ಥರ ಇದೆ, ಆದರೆ ಮಿನಿ ಕೂಪರ್ ಅಲ್ಲ ಇದು, ಮಿನಿನೇ 1960 ಮಿನಿ ಕೂಪರ್ ನೋಡಿ ಇದು. ಇದು ಟ್ರ್ಯಾಂಪ್ ಅವ್ರದ್ದು 1968ದು. ಇದು ನೋಡಿ ನಮ್ಮದ್ರಲ್ಲಿ ಇಂಡಿಯಾದಲ್ಲಿ ರೇವಾ ಅಂತ ಇವಾಗ ಹೊಸ್ದಾಗಿ ಬಂದಿದೆ ಅಲ್ಲ ಕಾರ್, ಆ ಥರ ನೋಡಿ ಸಿಟಿ ವೀಲ್ಸ್ ಎಲೆಕ್ಟ್ರಿಕ್ ಕಾರ್ ಅಂತ. ಇದು ಆಗಿನ ಕಾಲದ್ದು 1987 ತಯಾರು ಮಾಡಿರೋದಿದು. ಇಲ್ಲಿ ನೋಡಿ 1976 ಟ್ರ್ಯಾಂಪ್ ಅವ್ರದ್ದು ಬೈಕ್ಸು, ಕಾರು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಕ್ಯುಗ್ಯಾಟ್ದು ಕಾರ್ನ ಹಿಂಗೆ ಉಲ್ಟಾನೇ ನೇತಾಕ್ಬಿಟ್ಟಿದ್ದಾರೆ, ಗೋಡೆಗೆ ನೇತಾಕ್ಬಿಟ್ಟಿದ್ದಾರೆ ನೋಡಿ ಗೈಸ್ ಹೆಂಗೆ. ರೇಸ್ ಕಾರು, ಆ ರೇಸ್ ಕಾರ್ ಸೌಂಡ್ ಸಹ ಇಲ್ಲಿ ಹಾಕಿದ್ದಾರೆ ಸುಮ್ಮನೆ ನಮ್ಗೆ ಎಕ್ಸ್ಪೀರಿಯನ್ಸ್ಗೋಸ್ಕರ. ಯಾವ ಲೆವೆಲ್ಲಿಗೆ ವೆಹಿಕಲ್ಸ್ ಇದೆ ಗಾಯ್ಸ್ ಇದರಲ್ಲಿ ಗೊತ್ತೇ ಆಗಲ್ಲ ಯಾವ ಕಾರ್ ಯಾವುದು ಅಂತ ಹೇಳ್ಬಿಟ್ಟು, ಅಷ್ಟೊಂದು ವೆಹಿಕಲ್ಸ್ ಇದೆ ನಿಜವಾಗ್ಲೂ. ನೋಡಿ ಇದು ಎಲೆಕ್ಟ್ರಿಕ್ ಮಿನಿ ಕಂಟ್ರಿಮ್ಯಾನ್ ಅಂತ ಹೇಳ್ಬಿಟ್ಟಿದೆಯಲ್ಲ, ಅದು ಎಲೆಕ್ಟ್ರಿಕ್ದಿದು ಓಲ್ಡ್ದು 1820s ಮಾಡಿರೋದು. ಮತ್ತು ಈ ಜಾಗ್ವಾರ್ಗೆ ಬೇಸು ಈ ಕೋವೆಂಟ್ರಿನೇ ಒಂಥರ ನೋಡಿ. ಅದರವ್ರ ಪ್ರೋಟೋಟೈಪ್ಸ್ಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ, ಲ್ಯಾಂಡ್ ರೋವರ್ದು, ಜಾಗ್ವಾರ್ ಅವ್ರದ್ದೆಲ್ಲ. ಇಲ್ಲಿ ನೋಡಿ ಗೈಸ್ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಈ ಕಾರು. ಬ್ಯಾಲ್ಟಿಕ್ ಆರ್ಬಿಟರ್ ಟ್ಯಾಸ್ಕೋ ಕಾನ್ಸೆಪ್ಟ್ ಕಾರ್ ಅಂತ ಗೈಸ್. ಕಾನ್ಸೆಪ್ಟ್ ಕಾರ್ ಮಾತ್ರ, ಅದು ಓಡಾಡಲ್ಲ ಅನಿಸುತ್ತೆ ಗೈಸ್. ಇದು ನೋಡಿ ಇದು ಆಗಿನ ಕಾಲದಲ್ಲೇ ಡ್ರೈವರ್ ಇರಲ್ಲ ಏನಿಲ್ಲ. ಲೈಕ್ ಇದನ್ನು ನಾವು ಆರ್ಡರ್ ಮಾಡಿದ್ರೆ ಫೋನಲ್ಲಿ ಏನಾದರೂ ಡೈರೆಕ್ಟಾಗೆ ಲೈಕ್ ಇದರಲ್ಲಿ ಡ್ರೈವರ್ ಇರಲ್ಲ ಏನಿಲ್ಲ, ಜಸ್ಟ್ ಪಾಡ್ ಬರುತ್ತೆ, ಆ ಪಾಡಲ್ಲಿ ಹತ್ಕೊಂಡು ನಾವು ಹೋಗೋದು, ಆ ಥರದ್ದು ಇದು. ಜಸ್ಟ್ ಇದೆಲ್ಲ ಯೂಸಲ್ಲಿಲ್ಲ ಅನಿಸುತ್ತೆ ಇವಾಗ UK ಎಲ್ಲೆಲ್ಲೂ. ಗಾಯ್ಸ್ ನೋಡಿ ಕೋವೆಂಟ್ರಿ ಒಂಥರ ಜಾಗ್ವಾರ್ ಲ್ಯಾಂಡ್ ರೋವರ್ಗೆ ಹೋಮ್ ಇದ್ದಂಗೆ ನೋಡಿ. ಜಾಗ್ವಾರ್ ಅವ್ರದ್ದು ಎಲ್ಲ ಬೇಸಿಂದ ಹಿಡ್ಕೊಂಡು ಟಾಪ್ ಮಾಡಲ್ಸ್ವರೆಗೂ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಫುಲ್ ಸ್ಟಾರ್ಟಿಂಗಲ್ಲಿ ಬಂದಿದ್ದು ಆ ಕಾರ್ಗಳಿಂದ ಹಿಡ್ಕೊಂಡು ಇವಾಗಿನವರೆಗೂ ಎಲ್ಲ ಕಾರ್ಗಳನ್ನೂ ಇಟ್ಟಿದ್ದಾರೆ ಇಲ್ಲಿ ಜಾಗ್ವಾರ್ದು. ಬನ್ನಿ ನೋಡ್ಕೊತಾ ಹೋಗೋದ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇವೆಲ್ಲ 1927 ಜಾಗ್ವಾರ್ಗಳು. ನೋಡಿ ಇದು ಜಾಗ್ವಾರ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ತುಂಬ ಹಳೆ ಕಾರ್ಗಳು ಗೈಸ್ ಇದೆಲ್ಲ. ಬಟ್ ಇಲ್ಲಿರೋದೆಲ್ಲ ಜಾಗ್ವಾರ್ಗಳೇ. ನೋಡಿ ಏನು ಕ್ರೇಜಿ ಆಗಿದೆ ಅಂತ ಹೇಳ್ಬಿಟ್ಟಿದ್ದು. ಜಾಗ್ವಾರ್ ಈ ಟೈಪ್ 1967ದು, ಮತ್ತು 1969 ಜಾಗ್ವಾರ್ 240 ಇದು.
1963 ಜಾಗ್ವಾರ್ ಮಾರ್ಕ್ ಎಕ್ಸ್, 1971 ಜಾಗ್ವಾರ್ XJ6. ಈ ಕಾರ್ಗಳೆಲ್ಲ ನನಗೆ ಗೊತ್ತೇ ಇಲ್ಲ ಗೈಸ್, ಇಲ್ಲಿ ಬಂದೆ ಫಸ್ಟ್ ಟೈಮ್ ನೋಡ್ತಿರೋದು. ಇದು ನೋಡಿ 1978 ಜಾಗ್ವಾರ್ XJC 4.2. ವಾ 1996 ಆಗಲೇ ನೋಡಿ ಗೈಸ್ ಜಾಗ್ವಾರ್ ಯಾವ ಥರ ಆಗಿತ್ತು ಅಂತ ಹೇಳ್ಬಿಟ್ಟು. ಜಾಗ್ವಾರ್ XK8 ಕೂಪ್ ಮಸ್ತಾಗಿದೆ, ಬ್ಲೂ ಕಲರು. ಇದು ನೋಡಿ 1999 ಜಾಗ್ವಾರ್ S ಟೈಪ್. ಇದು ನಾರ್ಮಲ್ ನೋಡಿರ್ತೀರ ಎಲ್ಲ. ಇದು ನೋಡಿ 2018 ಎಲೆಕ್ಟ್ರಿಕ್ ಜಾಗ್ವಾರ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದು ನೋಡಿ ಗೈಸ್ ಏನು ಕ್ರೇಜಿ ಆಗಿದೆ. ಬಟ್ ಇದು ಕಾನ್ಸೆಪ್ಟ್ ಕಾರು 2010 ಇದನ್ನು ರಿಲೀಸೇ ಮಾಡಿಲ್ಲ ಜಾಗ್ವಾರ್ ಅವರು. ಬಟ್ ಮಸ್ತಾಗಿದೆ, ಲುಕ್ ಮಾತ್ರ ಕ್ರೇಜಿ ಆಗಿದೆ ಗೈಸ್. ಇಲ್ಲಿ ನೋಡಿ ಜಾಗ್ವಾರ್ ಅವ್ರದ್ದು F1 ಕಾರ್ ಇದೆ, ಏನು ಕ್ರೇಜಿ ಆಗಿದೆ ಅಂತ ಹೇಳ್ಬಿಟ್ಟು. 2002 ಮತ್ತು 2004 ಯೂಸ್ ಮಾಡಿರೋ ಕಾರ್ ಇದು, ಕ್ರೇಜಿ ಆಗಿದೆ ಗೈಸ್. ಇದು 1928 ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗೈಸ್ ಇದು ನೋಡಿ ವರ್ಲ್ಡ್ ಸೆಕೆಂಡ್ ಸ್ಪೀಡೆಸ್ಟ್ ಕಾರ್ ಇದು, ಥ್ರಸ್ಟ್ 2 ಅಂತ ಹೇಳ್ಬಿಟ್ಟು. ವರ್ಲ್ಡ್ಸ್ ಲ್ಯಾಂಡ್ ಸ್ಪೀಡ್ ರೆಕಾರ್ಡ್ ಹೋಲ್ಡ್ರ್ ಇದು. ಲೈಕ್ 633 to 468 ಮೈಲ್ಸ್ ಪರ್ ಅವರಲ್ಲಿ ಇದನ್ನು ಓಡಿಸಿದ್ದಾರೆ. ನೋಡೋಕೆ ನೋಡಿ ಇದು ಮಾತ್ರ ಭಾರಿ ಆಗಿದೆ, ಒಳ್ಳೆ ಸಬ್ಮೆರಿನ್ ಥರ ಇದೆ ನೋಡೋಕ್ಕೆ. ವೀಲ್ಸ್ ಎಲ್ಲಿದೆ ಅನ್ನೋದು ಸಹ ಗೊತ್ತಾಗ್ತಿಲ್ಲ. ಗೈಸ್ ಇದು ನೋಡಿ ಥ್ರಸ್ಟ್ SSC ಅಂತ ಹೇಳ್ಬಿಟ್ಟು. SSC ಅಂದರೆ ಸೂಪರ್ ಸೋನಿಕ್ ಕಾರ್ ಅಂತ ಹೇಳಿ. ಇದು 738 ಮೈಲ್ಸ್ ಪರ್ ಅವರ್ ಹೋಗಿದೆ 1997. ಇದರಲ್ಲಿ 2 ರೋಲ್ಸ್ ರಾಯ್ಸ್ ಇಂಜಿನ್ ಇದೆ ನೋಡಿ. ಎಕ್ಸಾಕ್ಟ್ಲಿ ರಾಕೆಟ್ ಥರನೇ ಇದೆ ಗೈಸ್, ನೆಲದಲ್ಲಿ ಹೋಗೋ ರಾಕೆಟ್ ಥರ ಡಿಸೈನ್ ನೋಡಿ. ಅದರಲ್ಲಿ ಡ್ರೈವರ್ ಹೆಂಗೆ ಕುತ್ಕೋತಾನೋ ಗೈಸ್, ಡ್ರೈವರ್ ಹೆಂಗೆ ಹೋಗಿ ಕುತ್ಕೋತಾನೆ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ನೆಕ್ಸ್ಟ್ ಲೆವೆಲ್ಗಿದೆ. ಇದು ಸುಮಾರು 10 ಟನ್ನಷ್ಟು ತೂಕ ಇದೆ ಗೈಸ್, 16.5 ಮೀಟ್ರಷ್ಟು ಉದ್ದ ಇದೆ. ಇದು ನೋಡಿ ಇದು ಇನ್ನೊಂದು ಅದೇ ಥರದ್ದು ಬ್ಲಡ್ ಓನ್ಡ್ SSC ಅಂತ ಹೇಳ್ಬಿಟ್ಟು. ಇದು ಕ್ರೇಜಿ ಆಗಿದೆ ಗೈಸ್. ಗೈಸ್ ನೋಡಿ ಟ್ರಾನ್ಸ್ಪೋರ್ಟ್ ಮ್ಯೂಸಿಯಮಲ್ಲಿ ಆದಷ್ಟು ನಾನೆಲ್ಲ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ ಗೈಸ್. ಬಾಯ್ ಬಾಯ್, ಲವ್ ಯು.